ನಮಸ್ತೆ. ಏನಪ್ಪ ವಿಶೇಷ ಅಂದ್ರೆ ಇವತ್ತು ನಾವು ಮಡಿಕೆ ಹೊಡ್ಯಕ್ಕೆ ಬಂದಿವಿ. ಕಬ್ಬಿನಾಗ ಜೋಡ ಮಡಿಕೆ ಮತ್ತು ಒಂಟು ಮಡಿಕೆಲ್ಲ ಜೋಡ ಮಡಿಕೆ ಹೊಡ್ಯಕ್ಕೆ ಬಂದಿವಿ. ಯಾಕಪ್ಪ ಅಂದ್ರೆ ಸದ್ದ ಮಡಿಕೆ ಹೊಡೆದು ಅಂದ್ರೆ ಈಗ ಮೊನ್ನೆ ನೀರು ಬಿಟ್ಟಿಗೆ ಗಳೆ ಹೊಡೆದಕ್ಕೆ ನೀರು ಬಿಟ್ಟಿವಿ. ಈಗ ಏನಾಗ್ಬಿಡ್ತದ ಮಗಲು ಬೇರೆ ಸಿಗ್ತದಲ್ಲ, ಬೇರೆಲ್ಲ ಕಟ್ ಮಾಡಿಬಿಡ್ತದೆ. ಹೆಂಗಂದ್ರೆ ನೋಡ್ಬೋದು, ಇಲ್ಲಿ ನಿಮ್ಗೆ ತೋರಿಸ್ತೀನಿ. ಇದು ನೋಡ್ರಪ್ಪ, ಯಾಕಪ್ಪ ಅಂದ್ರೆ ಈ ಸದ್ದ ಮಡಿಕೆ ಏನು ಮಾಡ್ತದೆ, ಇಲ್ಲಿ ಬೇರೆ ತೋರಿಸ್ತೀನಿ ನಿಮ್ಗೆ. ಇದು ಬೇರೆ ಏನು ಮಾಡ್ತದೆ, ಬೇರೆ ಎಲ್ಲ ಹರಿದು ಬಿಡ್ತದೆ. ಇದು ಬೇರೆ ಎಲ್ಲ ಹರಿದು ಬಿಡ್ತದೆ. ಇದು ಮತ್ತು ಹೊಸ ಬೇರೆ ಸಿಗುತ್ತೆ ಮಡಿಕೆ. ನೋಡ್ರಿ, ಒಂದು ಏನಿಲ್ಲಪ್ಪ ಅಂದ್ರೆ ಒಂದು 5 ಇಂಚ್ ನಂಗೆ ಇಳ್ಯತ್ತ, 5-6 ಇಂಚ್ ಮಡಿಕೆ ಇಳ್ಯತ್ತ ಬೇಸಿ. ಹಂಗಲ್ಲತ್ತ ಜೋಡ ಮಡಿಕೆ ಅದ. ಇದೇ ಅದು ಜೋಡ ಮಡಿಕೆ. ನೋಡ್ಬೋದು, ನಿಮಗೆ ಕಾಣುತ್ತದೆ ಹೆಂಗಂತೇಳಿ. ಅಷ್ಟೇ ಸರಿಯಾಗಿ ಕಟ್ಕೊಂಡಿನಿ. ಓಹೋ ಹೆಂಗಲ್ಲತ್ತ ನೋಡ್ರಿ ಮಡಿಕೆ. ಹೊಲ ಸ್ವಲ್ಪ ಹಸಿ ಇರ್ಬೇಕು ಅಂದ್ರೆ ಚಂದ ಆಗ್ತದೆ ಮಡಿಕೆ. ಪೂರಾ ಒಣಗಬಾರ್ದು. ಈ ಕಡೆದು ಸ್ವಲ್ಪ ಏನೋ ನೀರದ ಕಡೆ ಸ್ವಲ್ಪ ಕೆಸರಿದ್ದದಕ್ಕೆ ಹಂಗಾಗಿ ಅದು ಬಿಟ್ಟು ಇಲ್ಲಿ ಹಿಡಿದು ಇಟ್ಟು ಮಡಿಕೆ ಹೊಡೆದಿನಿ. ಜೋಡ ಮಡಿಕೆ ಹೊಡೆದು ಗಾಡಿಯಾಗ ಏರ್ಬಿಟ್ಟಿನಿ ಮಡಿಕೆಗೆ. ಮತ್ತು ನಾಳೆ ದಿಂಡ ಹಾಕೊಂಬರ್ಬೇಕು. ಮಡಿಕೆ ಇಟ್ಟು ದಿಂಡ ಹಾಕೊಂಬಂದು ಮಡಿಕೆ ಹೊಡೆದು ಹೊಲ್ದಾಗ ಏನು ಮಾಡ್ಬೇಕು ಅಂದ್ರೆ ಮತ್ತು ಒಳ್ಳೆ ಇದ್ರಾಗ ಹರಿಬಿಡ್ಬೇಕು. ಹರಿಯೋದು ಅಂದ್ರೆ ಏನತ್ತಪ್ಪ ಅಂದ್ರೆ ಸಣ್ಣ ನಲ್ಲಿ ಅಲ್ಲಿ ಏನಲ್ಲಿ ಒಟ್ಟು ಮತ್ತು ಈಗ ಬೇರೆ ಹರಿದು ಒಳ್ಳೆ ತಿರಿ ಬಿದ್ದು ಬಿಡ್ತದೆ ಗಳೆ ಹೊಡೋದಕ್ಕೆ. ಹಂಗಾಗಿ ಗಳೆ ಹೊಡಿಬೇಕಂತೀನಿ ನಾಳೆ ಮತ್ತು ನೆಕ್ಸ್ಟ್ ಗಳೆ ಹೊಡೆಯೋದು. ಈಗ ಗಳೆ ಹೊಡೆದ ಮತ್ತೆ ನೀರು ತಿರ್ಲಕ್ಕೆ ಬರ್ತದೆ. ಹಂಗಾಗಿ ಇದು ಮತ್ತೆ 2 ದಿನ ಬಿಟ್ಟು ಹೊಡಿಬೇಕು. ಇದು ಈ ಕಡೆದು